ಬಾಣಭಟ್ಟರ ಬಗ್ಗೆ 100 ಪದಗಳನ್ನು ಮೀರದಂತೆ ಒಂದು ಪ್ರಬಂಧ ಬರೆಯಿರಿ. ಬಾಣಭಟ್ಟ ಒಳ್ಳೆಯ ವ್ಯಕ್ತಿ. ಅವರ ಹೆಸರು ಕೇಳುತ್ತಿದ್ದಂತೆಯೇ ನನಗೆ ರೋಮಾಂಚನವಾಗುತ್ತಿದೆ. ರಾಮಾಯಣದಲ್ಲಿ ರಾಮನು ರಾವಣನಿಗೆ ಹೊಡೆದ ಬಾಣಕ್ಕೂ ಅಥವಾ ಬಿಟ್ಟ ಬಾಣಕ್ಕೂ ಇವರ ಹೆಸರಿನಲ್ಲಿರುವ ಬಾಣಕ್ಕೂ ಯಾವುದೇ ಸಂಬಂಧವಿಲ್ಲ. ಹಾಗಂತ ಇವರು ಅಡುಗೆ ಭಟ್ಟರು ಅಲ್ಲ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಬರೆದ ಯೋಗರಾಜ ಭಟ್ಟರಿಗೂ ಈ ಬಾಣಭಟ್ಟರಿಗೂ ಯಾವುದೇ ಸಂಬಂಧವಿಲ್ಲ ಎಂಬುದರಲ್ಲಿ ಸಂಶಯವೇ ಇಲ್ಲ. ಇವರು ಕೇವಲ ಸೂರ್ಯೋದಯ ಎಂಬ ವಿಷಯವನ್ನೇ 30-40 ಪುಟಗಳಷ್ಟು ವಿಸ್ತಾರವಾಗಿ ವಿವರಿಸಬಲ್ಲವರಾಗಿದ್ದರು ಎಂದು ಕೇಳ್ಪಟ್ಟಿದ್ದೇನೆ. ಪುಟಗಳ ಸಂಖ್ಯೆ ಚೂರು ಆಚೆಚೆ ಇರಬಹುದು, ಅಡ್ಜಸ್ಟ್ ಮಾಡಿಕೊಳ್ಳಿ. ಸುಮಾರು ಫಂಕ್ಷನ್ಗಳಲ್ಲಿ ಇವರಿಗೆ ಬಂದೊದಗಿದ ಪ್ರಶಸ್ತಿಗಳನ್ನು ಬೇಡ, ನನಗೆ ಬೇಡವೇ ಬೇಡ, ಸುತಾರಾಮ್ ಬೇಡ ಎಂದು ತಿರಸ್ಕೃತ ಮನೋಭಾವ ಇಲ್ಲದೆ ಪುರಸ್ಕಾರವನ್ನು ತಿರಸ್ಕರಿಸಿದ್ದಾರೆ. ಇನ್ನು ನಮ್ಮ ನೆಚ್ಚಿನ ಬಾಣಭಟ್ಟರ ಹಲವಾರು ಸೂಪರ್ ಒಳ್ಳೆಯ ಕೃತಿಗಳು ಅವರ ಮನೆಯ ಕಪಾಟಿನಲ್ಲಿಯೇ ಉಳಿದು ಹೋಗಿರುವ ಸಾಧ್ಯತೆಯೂ ಇದೆ ಎಂದು ನಮ್ಮ ಶಿಕ್ಷಕರು ಹೇಳಿದ ನೆನಪು. ಇನ್ನು ನಮ್ಮ ಪ್ರೀತಿಯ ಬಾಣಭಟ್ಟರ ಜನನ, ಹುಟ್ಟಿದ ಊರು, ದಿನಾಂಕ ಹಾಗೂ ಕಾಲಮಾನದ ನಿಖರತೆಯ ಬಗ್ಗೆ ಸ್ವತಃ ವಿದ್ವಾಂಸರಿಗೆ ಗೊಂದಲ ಇದೆ. ಮತ್ತು ನಾನ್ಯಾರು ಸ್ವಾಮಿ? ನಾನೊಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿ. ನನಗೆ ತಿಳಿದಷ್ಟು ಬರೆದಿದ್ದೇನೆ. ನಿಮಗೆ ತೋಚಿದಷ್ಟು ಅಂಕ ನೀಡಿ ಬಾಣಭಟ್ಟರ ಕೃಪೆಗೆ ಪಾತ್ರರಾಗಿ.